ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ರವಿವಾರ ಸೂರ್ಯದೇವರ ವಾರ. ಈ ದಿನಕ್ಕೆ ಭಾನುವಾರ ಅಥವಾ ಆದಿತ್ಯವಾರ ಎಂತಲೂ ಕರೆಯುತ್ತಾರೆ. ಸೂರ್ಯನು ಅತ್ಯಂತ ಪ್ರಮುಖ ಮತ್ತು ಶಕ್ತಿಯುತ ದೇವತೆಯಾಗಿದ್ದಾನೆ. ಇವನು ಎಲ್ಲರಿಗೂ ಉತ್ತಮ ಆರೋಗ್ಯವನ್ನು ದಯಪಾಲಿಸುವವನಾಗಿದ್ದಾನೆ. ನಾವು ಒಳ್ಳೆಯ ಆರೋಗ್ಯದಿಂದಿರಬೇಕೆಂದರೆ ಸೂರ್ಯದೇವನ ಆರಾಧನೆ ಮಾಡಲೇಬೇಕು. ಸೂರ್ಯದೇವರ ಆರಾಧನೆಯಿಂದ ನಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಯಾಗುವುದಲ್ಲದೆ ನಮಗೆ ಧೈರ್ಯ, ಸ್ವಾವಲಂಬನೆ, ಖ್ಯಾತಿ, ಶಕ್ತಿ ಇತ್ಯಾದಿ ಗುಣಗಳು ಪ್ರಾಪ್ತಿಯಾಗುತ್ತವೆ. ಹಾಗೂ ನಮ್ಮ ಆರೋಗ್ಯವು ಸುಧಾರಣೆಯಾಗಿ ಜೀವನವಿಡೀ ಸಂತೋಷದಿಂದಿರುವಂತೆ ಅನುಗ್ರಹವಾಗುತ್ತದೆ. ಸೂರ್ಯದೇವರ ಆರಾಧನೆಯಿಂದ ಹೃದಯ, ಜೀರ್ಣಕ್ರಿಯೆ, ರಕ್ತ ಪರಿಚಲನೆ, ಕಣ್ಣಿನ ಸಮಸ್ಯೆ ಇತ್ಯಾದಿ ಯಾವುದೇ ಸಮಸ್ಯೆಗಳಿದ್ದರೂ ಸೂರ್ಯದೇವರ ಆರಾಧನೆಯಿಂದ ಪರಿಹಾರವಾಗುತ್ತವೆ. ಆದ್ದರಿಂದ ನಾವು ಅಂದುಕೊಂಡ ಎಲ್ಲ ಕಾರ್ಯಗಳು ಸಿದ್ಧಿಯಾಗಬೇಕೆಂದರೆ ನಾವು ಪ್ರತಿ ರವಿವಾರ ದೇವರ ಮುಂದೆ ಈ ಚಿಕ್ಕ ರಂಗೋಲಿಯನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಏರಿಸಿ ದೇವರ ಮುಂದೆ ದೀಪವನ್ನು ಹಚ್ಚಿಟ್ಟು ಈ ಶ್ಲೋಕವನ್ನು ಹೇಳಿಕೊಳ್ಳಬೇಕು. ಇದರಿಂದ ನಮ್ಮ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತವೆ ಹಾಗೂ ನಾವು ಒಳ್ಳೆಯ ಆರೋಗ್ಯದಿಂದಿದ್ದು ಜೀವನವಿಡೀ ಸುಖ ಸಂತೋಷದಿಂದ ಇರಬಹುದಾಗಿದೆ. ಈಗ ರವಿವಾರದ ರಂಗೋಲಿಯನ್ನು ಹೇಗೆ ಹಾಕಬೇಕೆಂಬುದನ್ನು ನೋಡೋಣ. ಮೇಲ್ಗಡೆ ಶ್ರೀ ಭಾನುವೇ ನಮಃ ಎಂದು ಬರೆದು ಚಿಕ್ಕ ಪದ್ಮವನ್ನು ಬರೆಯಬೇಕು. ನಂತರ ಈ ರೀತಿ ರಂಗೋಲಿಯನ್ನು ಬಿಡಿಸಬೇಕು. ನೋಡಿ, ಈ ರೀತಿ ರಂಗೋಲಿಯನ್ನು ಹಾಕಬೇಕು. ಸ್ತೋತ್ರ. ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣೆ ಆಯುರಾರೋಗ್ಯಂ ಐಶ್ವರ್ಯಂ ದೇಹಿ ದೇವ ಜಗತ್ಪತೆ. ಆದಿತ್ಯರದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇನ್ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಈ ಶ್ಲೋಕಗಳನ್ನು ಹೇಳಿಕೊಳ್ಳಬೇಕು.